ಯೇಸು ಸ್ವಾಮಿ ಹೇಳ್ತಾರೆ, ಆ ವೇದನೆಗಳ ಮಧ್ಯದಲ್ಲಿ ತಪ್ಪಿಸಿಕೊಳ್ಳಲಿಕ್ಕೆ ನಾನೇ ನಿನಗೆ ಮಾರ್ಗವನ್ನ ತೆರೆದುಕೊಡುತ್ತೇನೆ. ಹಲ್ಲೆಲೂಯಾ. ಅವಮಾನ ಆಗಿದೆಯಾ? ಚಿಂತೆ ಮಾಡಬೇಡ. ಎರಡರಷ್ಟು ಮಾನವನ್ನ ತಂದು ಕೊಡುವಂತ ಒಬ್ಬ ದೇವರು ನನಗಾಗಿ ನಿನಗಾಗಿ ಚಿಂತಿಸ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ಅದು ಬಿಟ್ಟು ನಮ್ಮ ಚಿಂತೆಯನ್ನ ನಾವೇ ಮಾಡಿಕೊಂಡು ಇವತ್ತು ದೇವರನ್ನ ನಾವು ಕೇವಲವಾಗಿ ಯೋಚಿಸ್ತಾ ಇದ್ದೀವಿ. ಪ್ರಿಯರೇ, ಪ್ರಾರ್ಥಿಸ್ರಿ, ಕುತ್ಕೊಳ್ರಿ, ದೇವರ ಸನ್ನಿಧಾನದಲ್ಲಿ ಕಾಯಿರಿ. ಮೊನ್ನೆ ನಾನು ಒಂದು ಕಡೆ ಊರಿಗೆ ಹೋಗ್ತಾ ಇದ್ದೆ. ಹೋಗಿ ಬಸ್ ಸ್ಟಾಪ್ ಅಲ್ಲಿ ಇಳ್ಕೊಂಡಿವಿ. ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ಬಸ್ಸಿಗೋಸ್ಕರ ಏನಂದ್ರೆ 80 ನಿಮಿಷ ಕಾಯ್ಬೇಕಾಯ್ತು. ಎಷ್ಟೊತ್ರೆ? ಎಷ್ಟು ಗಂಟೆ ರೀ? ನಮ್ ಯೋಚನೆ ಹಂಗ ಇರ್ತೈತ್ರಿ. ಆದ್ರೆ ಆಮೇಲೆ ಕುಂತ್ಕೊಂಡು ಯೋಚಿಸುವಾಗ ಏನೋ ಒಂದು ದೇವರ ಕಾರ್ಯ ಇದೆ ಇಲ್ಲಿ, ನನಗೆ ಸಮಯ ಸಿಕ್ಕಿದೆ 80 ನಿಮಿಷ ಅಂತೇಳಿ ಅನ್ಕೊಂಡು ಮೊಬೈಲ್ ತೆಗೆದು ಅದರಲ್ಲಿ ಇರುವಂತ ಕೆಲವೊಂದು ದೇವರ ಆಲೋಚನೆಗಳನ್ನ ನಾನು ಧ್ಯಾನಿಸುತ್ತಾ, ಬೈಬಲ್ ಅನ್ನ ಧ್ಯಾನ ಮಾಡುತ್ತಾ ಕುಳಿತುಕೊಂಡೆ. ಆ ಕುಳಿತುಕೊಂಡಾಗ ಅನೇಕ ವಾಕ್ಯಗಳಿಂದ ಪವಿತ್ರಾತ್ಮನು ನನ್ನನ್ನ ಬಲಪಡಿಸಿದರು. ಹಲ್ಲೆಲೂಯಾ. ಯಾಕೆ ಹೇಳ್ತಾ ಇದ್ದೀನಂದ್ರೆ ಪ್ರಿಯರೇ, ಸಮಯವನ್ನ ಸುಮ್ಮನೆ ಕಳ್ಕೊಂಡು ನಾವು ಚಿಂತೆ ಮಾಡ್ತಾ ಇದ್ದೀವಿ. ನಿಮ್ಮ ಚಿಂತೆನ ದೇವರ ಮೇಲೆ ಹಾಕಿ ಕುಳಿತುಕೊಳ್ಳ್ರಿ. ವೈದ್ಯರ ಹತ್ರ ಹೋಗಿ ಕಾಯುವುದಕ್ಕಿಂತಲೂ ಮೊಣಕಾಲಕ್ಕೆ ಕರ್ತನ ಪಾದದ ಬಳಿಯಲ್ಲಿ ಕುಳಿತುಕೊಳ್ಳ್ರಿ. ಅವರಿವರ ಕೈಯನ್ನ ಎದುರು ನೋಡುವುದಕ್ಕಿಂತಲೂ ಕರ್ತನ ಪಾದದ ಬಳಿಯಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ರಿ. ದೇವರೇ, ನನಗಿಂತ ಕಷ್ಟಗಳಿದೆ, ನಷ್ಟಗಳಿದೆ, ನನ್ನ ಚಿಂತೆನ ನಿನ್ ಮೇಲೆ ಹಾಕಂತ ಹೇಳಿದೀಯಾ, ನೀನು ಮಾರ್ಗ ತೆರೆದು ಕೊಡು ಎಂಬುದಾಗಲೇ ನೀನು ವಾಕ್ಯವನ್ನ ಹೇಳಿ 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 ಉಚ್ಚರಿಸುವಾಗ ನೀನು ನಂಬಿದಂತೆಯೇ ನಿನ್ನ ಜೀವಿತದಲ್ಲಿ ಅದ್ಭುತಗಳು ನಡೆಯುವಂತದ್ದಾಗಿದೆ. ಹಲ್ಲೆಲೂಯಾ. ಇವತ್ತು ನಿಮ್ಮ ಚಿಂತೆಯನ್ನೆಲ್ಲ ತೆಗೆದುಹಾಕ್ರಿ ಅಂತೇಳಿ ದೇವರಾತ್ಮನು ಹೇಳ್ತಾ ಇದ್ದಾನೆ. ಅದೇ ಕೀರ್ತನೆಯಲ್ಲಿ ನಾನು ಹೇಳಿದ ಹಾಗೆ ಅವಾಗಲೇ ಕೀರ್ತನೆ 37ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಕೂಡ ಒಂದು ಚಿಂತೆ ಇದೆ. ಒಂದು ಚಿಂತೆ ಇದೆ. ಏನಂದ್ರೆ ಈ ಭೂಲೋಕದ ಯಾತ್ರೆಯ ಚಿಂತೆ ಅಂತ. ನಿನ್ನ ಭೂಯಾತ್ರೆಯ ಚಿಂತೆಯನ್ನ ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು. ಆತನೇ ಅದನ್ನು ಏನ್ ಮಾಡ್ತಾನೆ? ಸಾಗಿಸುತ್ತಾನೆ. ಹಲ್ಲೆಲೂಯಾ. ನಮ್ಮ ಮೈಂಡ್ ಅನ್ನ ಸೈತಾನನು ಎಷ್ಟು ಮಂಕ್ ಮಾಡಿದಾನಂದ್ರೆ, ನಾವು ದೇವರ ಯೋಚನೆಗಳನ್ನ ತಿಳಿದುಕೊಳ್ಳಿಕ್ಕೆ ನಮ್ಮ ಮನಸ್ಸುಗಳನ್ನ ತೆರೆದುಕೊಡ್ತಾ ಇಲ್ಲ. ಬಸ್ ಅಲ್ಲಿ ಕುಂತ್ಕೊಂಡು ಒಂದು ಟಿಕೆಟ್ ತಗೊಂಡು ಆರಾಮಾಗಿ ಕುಂತ್ಕೊಡ್ತೀವಿ. ಹೌದಾ? ಟ್ರೈನ್ ಅಲ್ಲಿ ಟಿಕೆಟ್ ತಗೊಂಡು ಆರಾಮಾಗಿ ಕುಂತ್ಕೊಳ್ತೀವಿ. ಹೌದಾ? ಹಲ್ಲೆಲೂಯಾ. ಆ ಬಸ್ ಡ್ರೈವರ್ ಮೇಲೆ ಇರುವಂತ ನಂಬಿಕೆ ಕೂಡ ನಮ್ಮ ದೇವರ ಮೇಲೆ ಇವತ್ತು ದೇವರ ಮಕ್ಕಳಿಗೆ ಇಲ್ಲ ಆಗೈತಿ. ನೋಡ್ರಿ, ರೊಕ್ಕ ಕೊಟ್ಟು ಟಿಕೆಟ್ ತಗೊಂಡು ಆರಾಮಾಗಿ ಮಲ್ಕೊಂಡಿರ್ತೀವ್ರಿ. ಒಂದು ಯಾತ್ರೆ ಮಾಡಬೇಕಾದ್ರೆ, ಒಂದು ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ಚಿಂತೆ ಎಲ್ಲ ಯಾರಿಗಿರುತ್ತಾರೆ? ಯಾರಿಗಿರುತ್ತಾರೆ? ಡ್ರೈವರ್ಗಿರುತ್ತೆ. ಹಲ್ಲೆಲೂಯಾ. ಒಂದು ಬಸ್ ಮೇಲೆ ಇರುವಂತ ನಿರೀಕ್ಷೆ, ಒಂದು ಡ್ರೈವರ್ ಮೇಲೆ ಇರುವಂತ ನಿರೀಕ್ಷೆ ಕೂಡ ದೇವರ ಮಕ್ಕಳಿಗೆ ಇವತ್ತು ದೇವರ ಮೇಲೆ ಇಲ್ಲಾಗಿದೆ. ಸ್ವಲ್ಪ ಆರಾಮಾಗಿ ನನ್ನ ದೇವ್ರು ನನಗಿದಾನಲ್ವಾ, ನನ್ನ ದೇವ್ರು ನನ್ನನ್ನ ನಡೆಸ್ತಾ ಇದ್ದಾನಲ್ವಾ, ನನ್ನ ದೇವ್ರು ನನ್ನನ್ನ ಕಾಯ್ತಾ ಇದ್ದಾನಲ್ಲ, ನನ್ನ ದೇವ್ರು ನನ್ನನ್ನ ಕರೆದಿದ್ದಾನಲ್ವಾ, ನನ್ನ ದೇವ್ರು ನಾನು ಹೋಗ್ಬೇಕಾದಂತ ಸ್ಥಳಗಳಿಗೆ ನನ್ನನ್ನ ಮುಟ್ಟಿಸ್ತಾನಲ್ವಾ ಅನ್ನುವಂತ ಒಂದು ನಂಬಿಕೆ, ನಿರೀಕ್ಷೆಗಳು ಕೂಡ ನಮಗಿಲ್ಲಾಗಿದೆ. ಲೋಕದ ಜನರು ಬಸ್ ಡ್ರೈವರ್ ಮೇಲೆ ಇಡುವಷ್ಟು ನಂಬಿಕೆ ಕೂಡ ಇವತ್ತು ದೇವರ ಮಕ್ಕಳಿಗೆ ದೇವರ ಮೇಲೆ ಇಲ್ಲಾಗಿದೆ. ಅದಕ್ಕೆ ಸತ್ಯವೇದ ವಾಕ್ಯ ಹೇಳುತ್ತೆ, ಕೊನೆಯ ದಿನದಲ್ಲಿ ಬಹಳ ಜನರ ಪ್ರೀತಿ ಏನಾಗ್ಬಿಡ್ತೈತಂತ್ರಿ, ಅದು ಕಡಿಮೆ ಆಗ್ತೈತಂತ್ರಿ.
ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ವಾಕ್ಯ ಹೀಗೆ ಹೇಳ್ತೈತಿ, ಮನುಷ್ಯ ಕುಮಾರನು ಬಂದಾಗ ನಂಬಿಗಸ್ತರನ್ನ ಕಾಣ್ತಾನೋ ಕಾಣುವನೋ ಅಂತೇಳಿ ಒಂದು ಪ್ರಶ್ನೆ ಐತಿ. ನಂಬಿದೀನಿ ಅಂತ ಹೇಳಿದ್ರೆ ರವಿವಾರ ಒಂದಿನ ಬರೋದು, ಪ್ರಾರ್ಥನೆ ಮಾಡೋದು, ಚಪ್ಪಾಳೆ ತಟ್ಟೋದು, ಆರಾಧನೆ ಮಾಡೋದು, ಹಾಡೋದು, ಹೋಗೋದಲ್ಲ. ನಿನ್ನ ನಂಬಿಕೆಯಲ್ಲಿ ನೀನು ದೃಢವಾಗಿ ನಿಂತ್ಕೊಂಡಿದ್ದೀಯಾ ಎಂಬುದಾಗಲೇ ಪರೀಕ್ಷಿಸಿಕೊಳ್ಳೋದು ಬಹಳ ಪ್ರಾಮುಖ್ಯವಾಗಿದೆ. ನೋಡ್ರಿ, ನೀವು ಯೋಚನೆ ಮಾಡಿ ನೋಡ್ರಿ. ಆ ಬಸ್ ಡ್ರೈವರ್ ಮೇಲೆ ಇರುವಂತ ನಂಬಿಕೆ ಕೂಡ ನಮಗಿಲ್ಲ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತಾನೆ ಬಿಡಪ್ಪ, ವಿಶ್ರಾಂತಿ ತಗೊಳ್ತಾನೆ ಬಿಡಪ್ಪ ಅಂತೇಳಿ ಕುಂತ್ಕೊಳ್ಳುವಂತ ಯೋಚನೆ ದೇವರ ಮೇಲೆ ನಿಮಗೆ ಬರ್ತಾ ಇಲ್ಲ. ನನ್ನ ದೇವರಿದ್ದಾನೆ, ಆಮೇಲೆ ದೇವರಿದ್ದಾನೆ ಅಂತೇಳಿ ಕಂಡುಕೊಳ್ಳುವಂತ ವ್ಯಕ್ತಿ ಯಾರಂದ್ರೆ ದೇವರ ವಾಕ್ಯವನ್ನ ಕೈಗೊಂಡು ನಡೆಯುವಂತವನು ಮಾತ್ರ. ಯಾವ ವ್ಯಕ್ತಿ ದೇವರ ವಾಕ್ಯವನ್ನ ಕೈಗೊಂಡು ನಡೆಯೋದಿಲ್ವೋ ಅವನು ದೇವರನ್ನ ನೋಡ್ಲಿಕ್ಕೆ ಆಗೋದಿಲ್ಲ, ಅವನು ದೇವರನ್ನ ಪ್ರೀತಿಸ್ಲಿಕ್ಕೆ ಆಗುವುದಿಲ್ಲ, ದೇವರ ಪ್ರಸನ್ನತೆಯನ್ನು ಅವನು ಅನುಭವಿಸ್ಲಿಕ್ಕೆ ಆಗುವುದಿಲ್ಲ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, 14ನೇ ವಾಕ್ಯದಲ್ಲಿ ಅಲ್ಲಿ ವಾಕ್ಯ ಹೀಗೆ ಹೇಳುತ್ತೆ, ನೀವು ನನ್ನನ್ನ ಪ್ರೀತಿಸುವುದಾದ್ರೆ ನನ್ನ ವಾಕ್ಯಗಳನ್ನ ಕೈಗೊಂಡು ನಡೆಯುವಿರಿ. ಹಲ್ಲೆಲೂಯಾ. ಓದ್ತೀರಾ ಯಾರಾದ್ರೂ? ಯೋಹಾನ ಸುವಾರ್ತೆ 14:15. ನಿದ್ದೆ ಬರ್ತಾ ಇದ್ರೆ ಆಮೆನ್. ಹಲ್ಲೆಲೂಯಾ. ದೇವರನ್ನ ಪ್ರೀತಿಸುವಂತ ವ್ಯಕ್ತಿ ಯಾವಾಗಲೂ ದೇವರ ಆಜ್ಞೆಗಳನ್ನ ಕೈಗೊಂಡು ನಡೀತಾನೆ. ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯುವಂತ ವ್ಯಕ್ತಿಯನ್ನ ದೇವರು ಕೈ ಬಿಟ್ಟಿಲ್ಲ. ಅವಾಗಲೇ ಸಹೋದರಿ ಓದಿಸಿದ ಅಧ್ಯಾಯವನ್ನ ನೀವು ಮನೆಗೆ ಹೋಗಿ ಧರ್ಮೋಪದೇಶ ಕಾಂಡ ಪುಸ್ತಕ 28ನೇ ಅಧ್ಯಾಯವನ್ನ ಪರಿಪೂರ್ಣವಾಗಿ ಓದಿ ನೋಡ್ರಿ. ಯಾವ ವ್ಯಕ್ತಿ ದೇವರ ಆಜ್ಞೆಗಳನ್ನ ಮನಪೂರ್ವಕವಾಗಿ ಕೈಗೊಂಡು ನಡೀತಾನೋ ಅವನನ್ನ ದೇವರು ಕೈ ಬಿಟ್ಟಿಲ್ಲ, ಅವನನ್ನ ದೇವರು ತೊರೆದಿಲ್ಲ, ಅವನನ್ನ ದೇವರು ನಷ್ಟಪಡಿಸಿಲ್ಲ, ಅವನನ್ನ ದೇವರು ಏನಂದ್ರೆ ಅವಮಾನ ಪಡಿಸಿಲ್ಲ, ಅವನನ್ನ ದೇವರು ಆಶೀರ್ವಾದದ ನಿಧಿಯಾಗಿ ಮಾರ್ಪಡಿಸಿದ್ದಾನೆ. ಇವತ್ತು ನನ್ನ ಜೀವಿತದಲ್ಲಿ, ನಿನ್ನ ಜೀವಿತದಲ್ಲಿ ಇವತ್ತು ಆಶೀರ್ವಾದ ಇಲ್ಲ. ಕಾರಣ ಏನಂದ್ರೆ ವಾಕ್ಯವನ್ನ ಕೈಗೊಂಡು ನಡೀತಾ ಇಲ್ಲ, ದೇವರನ್ನ ಪ್ರೀತಿಸ್ತಾ ಇಲ್ಲ. ಅಲ್ಲಿ ಕೆಳಗಡೆ ವಾಕ್ಯ ಹೇಳುತ್ತೆ, ನೀವು ನನ್ನ ವಾಕ್ಯಗಳನ್ನ, ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯುವುದಾದ್ರೆ ನಾನು ತಂದೆಯನ್ನ ಕೇಳಿಕೊಳ್ಳುವೆನು, ಆತನು ನಿಮಗೋಸ್ಕರ ಬೇರೊಬ್ಬ ಸಹಾಯಕನನ್ನ ಸದಾ ಕಾಲಕ್ಕೂ ನಿಮ್ಮ ಜೊತೆಗಿರುವುದಕ್ಕಾಗಿ ಕಳಿಸಿಕೊಡ್ತಾನೆ. ಹಲ್ಲೆಲೂಯಾ. ಎಲ್ಲಿವರೆಗೂ ದೇವರನ್ನ ಪ್ರೀತಿಸೋದಿಲ್ವೋ, ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯೋದಿಲ್ವೋ, ನಿಮಗೆ ಸಹಾಯ ದೇವರಿಂದ ಬರೋದೇ ಇಲ್ಲ. ಸಹಾಯ ದೇವರಿಂದ ಬರಬೇಕಾ? ದೇವರ ಆಜ್ಞೆಗಳನ್ನ ಕೈಗೊಂಡು ದೇವರನ್ನ ಪ್ರೀತಿಸಿ ನೀನ್ ನಡೆಯುವುದಾದ್ರೆ ಪರಲೋಕ ನಿನಗೋಸ್ಕರ ತೆರೆಯುತ್ತೆ. ಹಲ್ಲೆಲೂಯಾ. ಇವತ್ತೆಷ್ಟು ಮಟ್ಟಿಗೆ ದೇವರ ಆಜ್ಞೆಗಳನ್ನ ಕೈಗೊಂಡು ನಡೀತಾ ಇದ್ದೀವಿ? ನಮ್ಮ ವಿಜ್ಞಾಪನೆಗಳನ್ನೇ ನಾವು ದೇವರಿಗೆ ಹೇಳ್ತಾ ಹೋಗ್ತಾ ಇದ್ದೀವಿ. ದೇವರು ಹೇಳುವಂತದ್ದು ಯಾವತ್ತಾದ್ರೂ ಕೇಳಿದೀವ? ದೇವರ ಮಾತನ್ನ ಗ್ರಹಿಸಿದೀವ? ದೇವರ ಆಲೋಚನೆಗೆ ನಮ್ಮ ಮನಸ್ಸು ಆಲೋಚನೆಗಳನ್ನ ತೆರೆದುಕೊಟ್ಟಿದೀವ? ಪ್ರೀತಿಸಿ ನೋಡ್ರಿ, ದೇವರ ಆಜ್ಞೆಗಳನ್ನ ಕೈಗೊಂಡು ನೋಡ್ರಿ, ಆಶೀರ್ವಾದ ನಿನ್ನನ್ನ ಹುಡುಕಿಕೊಂಡು ಬರುತ್ತೆ. ಎಲ್ಲಿವರೆಗೂ ನಿನ್ನ ಭೂಯಾತ್ರೆಯ ಚಿಂತೆಯನ್ನ ನೀನು ದೇವರಿಗೆ ವಹಿಸೋದಿಲ್ವೋ ಅಲ್ಲಿವರೆಗೂ ನಿನ್ನ ಜೀವಿತದಲ್ಲಿ ಸಮಾಧಾನ ಅನ್ನೋದು ಇರೋದಿಲ್ಲ. ನಮಗೆಲ್ಲರಿಗೂ ಗೊತ್ತು, ಪೇತ್ರ, ಯೋಹಾನ, ಯಾಕೋಬ 12 ಶಿಷ್ಯರನ್ನ ಯೇಸು ಸ್ವಾಮಿ ಕರೆದುಕೊಂಡು ಏನಂದ್ರೆ ದೋಣಿ ಒಳಗಡೆ ಹತ್ತಿ ಆಚೆ ಹೋಗ್ಬೇಕಂತೇಳಿ ಕುಳಿತುಕೊಳ್ಳುವಾಗ ಶಿಷ್ಯರು ದೋಣಿ ನಡೆಸಲಿಕ್ಕೆ ಯೋಚನೆ ಮಾಡಿಕೊಂಡ್ರು. ಹೌದಾ? ಯಾವಾಗ ಶಿಷ್ಯರು ನಡೆಸಲಿಕ್ಕೆ ಯೋಚನೆ ಮಾಡಿಕೊಂಡ್ರು, ಯಾವತ್ತೂ ಏಳದೆ ಇರುವಂತ ಬಿರುಗಾಳಿ ಸಮುದ್ರದ ಮೇಲೆ ಎದ್ದು ಬರ್ತಾ ಇದೆ.
ಯಾವತ್ತೂ ಏಳದೇ ಇರುವಂತ ಅಲೆಗಳು ಎದ್ದು ನಾವೇ ಒಳಗಡೆ ಬರ್ತಾ ಇದೆ. ಹಲ್ಲೆಲೂಯಾ. ಇವತ್ತು ನೀನ್ ಹೇಗಿದ್ದೀಯ? ಒಂದು ಸಲ ಯೋಚನೆ ಮಾಡ್ಕೊಳ್ಳೋಣ. ನಾನೇ ನಡೆಸ್ಬೇಕು ದೇವ್ರೆ ನನ್ನ ಮನೆ, ನಾನೇ ನಡೆಸ್ಬೇಕು ದೇವ್ರೆ ನನ್ನ ಕುಟುಂಬ, ನಾನೇ ಸಾಕ್ಬೇಕು ದೇವ್ರೆ ಎಂಬುದಾಗಲೇ ನೀನು ಹೋಗ್ತಾ ಇರುವುದಾದ್ರೆ ಒಂದು ಕ್ಷಣ ಈ ಒಂದು ಪ್ಯಾಸೇಜ್ ಅನ್ನ ನೆನಪು ಮಾಡ್ಕೊ. ಪೇತ್ರ, ಯೋಹಾನರು ದಿನನಿತ್ಯ ಹೋಗ್ತಾ ಇದ್ರು, ಬರ್ತಾ ಇದ್ರು. ಆದ್ರೆ ಯೇಸು ಅವರ ದೋಣಿಯಲ್ಲಿ ಇರುವಾಗಲೂ ಕೂಡ ಅವರೇ ನಡೆಸ್ಬೇಕು ಅನ್ಕೊಂಡ್ರು. ಯಾವತ್ತೂ ಬರದೇ ಇರುವಂತ ಹೋರಾಟಗಳು ಅವರ ಜೀವಿತದಲ್ಲಿ ಬಂತು. ಕೊನೆ ಗಳಿಗೆಯಲ್ಲಿ ಹೋಗಿ ಯೇಸುವನ್ನ ಎಬ್ಬಿಸ್ತಾ